ರಾಧೇಯ ಈ ಸಿನಿಮಾ ಇದೇ ತಿಂಗಳು 21 ನವೆಂಬರ್ 2025ರಂದು ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಅಜಯ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಈ ಸಿನಿಮಾವನ್ನು ವೇದ್ ಗುರು ಅವರು ಡೈರೆಕ್ಟ್ ಮತ್ತು ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಸಿನಿಮಾದ ರನ್ನಿಂಗ್ ಟೈಮ್ ಬಂದು 121 ಮಿನಿಟ್. ಇದನ್ನು ಎಡಿಟ್ ಮಾಡಿರುವವರು ಸುರೇಶ್ ಆರ್ಮುಗನ್. ನೀವೆಲ್ಲ ಆಲ್ರೆಡಿ ನೋಡಿರೋ ಹಾಗೆ ಟ್ರೈಲರಲ್ಲಿನೇ ಈ ಸಿನಿಮಾ ಒಂದು ಸಸ್ಪೆನ್ಸ್, ಥ್ರಿಲ್ಲರ್ ಮತ್ತು ಕ್ರೈಮ್ ಬೇಸ್ಡ್ ಫಿಲಮ್. ಈ ಸಿನಿಮಾದ ಪ್ಲಾಟ್ ಏನಪ್ಪ ಅಂತ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತು ಮೊದಲ ಸಲ ಈ ವಿಡಿಯೋನ ಯಾರು ನೋಡ್ತಿದ್ದೀರಾ ಅವರೆಲ್ಲ ಗುರು ಸಿನಿಮಾ ಸಮಾಚಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ, ಈ ಸಿನಿಮಾ ಪ್ಲಾಟ್ ಬಂದು, ಈ ಸಿನಿಮಾದಲ್ಲಿ ನಟಿಸಿರುವ ಅಜಯ್ ರಾವತ್ ಅವರು ಒಬ್ಬ ನಟೋರಿಯಸ್ ಸೀರಿಯಲ್ ಕಿಲ್ಲರ್ ಆಗಿದ್ದು, ಒಂದು ದಿನ ಅವರಾಗಿಯೇ ತಾನು ಮಾಡಿರೋ ತಪ್ಪನ್ನು ಬಂದು ಪೊಲೀಸರ ಮುಂದೆ ಒಪ್ಕೊಳ್ತಾರೆ. ಸೊ ಅವ್ರು ಮಾಡಿರೋ ಕೊಲೆಗಳಿಗೆ ಕಾರಣ ಏನು ಮತ್ತು ಆ ಕಥೆ ಏನು, ಅದರ ಹಿನ್ನೆಲೆ ಏನು ಅನ್ನೋದು ತಿಳ್ಕೊಬೇಕಾದ್ರೆ ನೀವು ಸಿನಿಮಾವನ್ನು ಚಿತ್ರಮಂದಿರದಲ್ಲೇ ನೋಡಿ ಅಂತ ಹೇಳುತ್ತಾ ಸಿನಿಮಾವನ್ನು ತುಂಬ ಲ್ಯಾಗ್ ಮಾಡಿದೆ ಸ್ವಲ್ಪ ವಿಷಯನ ಡಿಸ್ಕಸ್ ಮಾಡೋಣ. ಒಂದು ಸಿನಿಮಾ ಅಂದಮೇಲೆ ಪಾಸಿಟಿವ್ ಮತ್ತು ನೆಗೆಟಿವ್ ಸೈಡ್ 2 ಫೇಸಸ್ ಇರುತ್ತೆ. ಈ ಸಿನಿಮಾದಲ್ಲಿ ಪಾಸಿಟಿವ್ ವಿಷಯಕ್ಕೆ ಬರೋದಾದರೆ ಫಸ್ಟ್ 15 ಮಿನಿಟ್ ತುಂಬ ಚೆನ್ನಾಗಿರುತ್ತೆ. ಪ್ರಾಪರ್ ಥ್ರಿಲ್ಲಿಂಗ್ ಸೆನ್ಸೇಷನಲ್ ಮೂವಿ ಥರ ಕಥೆನ ಒಂದು ಲೈನಲ್ಲಿ ಹೇಳ್ಕೊಂಡು ಹೋಗ್ತಿರ್ತಾರೆ. ಸ್ಟಾರ್ಟಿಂಗ್ನಲ್ಲಿ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸುವಂಥ ಸೀನ್, ಅದರಲ್ಲಿ ಹಿಂದೆ ಬರುವಂಥ ಕ್ವಶನ್ ಮಾರ್ಕ್. ಇಲ್ಲಿ ಅಜಯ್ ಅವರು ಲವರ್ ಬಾಯ್ ಆಗಿ ಕಾಣಿಸಿಕೊಳ್ಳದೆ ಡಿಫ್ರೆಂಟ್ ಲುಕ್ಕಲ್ಲಿ ಮಿಂಚಿದ್ದಾರೆ. ಅವರ ಚೈಲ್ಡ್ಹುಡ್ ಡ್ರಾಮ್ಯಾಟಿಕ್, ಅದಾದ ಮೇಲೆ ಅವರು ಚೇಂಜ್ ಆಗೋ ನಟೋರಿಯಸ್ ಥರ ಚೇಂಜ್ ಆಗೋವಂಥ ರೀತಿ, ಅವರ ಮ್ಯಾನರಿಸಮ್, ಸ್ಕ್ರೀನ್ ಪ್ರೆಸೆನ್ಸಿಂದ ಈ ಸಿನಿಮಾಕ್ಕೆ ಅವರಿಗಿರುವಂತಹ ಡೈಲಾಗ್ಸಿಂದ ಕೂಡ ಒಂದು ತೂಕ ಬಂದಿದೆ ಅನ್ನೋದು ಸುಳ್ಳಲ್ಲ. ಈ ಸಿನಿಮಾದಲ್ಲಿ ಅಜಯ್ ಅವರ ಜೊತೆ ಸೋನಲ್ ಅವರು ನಾಯಕಿಯಾಗಿ ನಟಿಸಿದ್ದಾರೆ. ಇದಲ್ಲದೆ ಧನ್ಯ ಬಾಲಕೃಷ್ಣ ಅವರು ಕೂಡ ನಟಿಸಿದ್ದಾರೆ. ಈ ಸಿನಿಮಾದ ಎಡಿಟ್ ಮಾಡಿದವರು ಸುರೇಶ್ ಆರ್ಮುಗನ್ ಇದನ್ನು ಚೆನ್ನಾಗಿ ನಿರ್ವಹಿಸಿದ್ದಾರೆ. ಈ ಸಿನಿಮಾದ ನೆಗೆಟಿವ್ ಫೇಸ್ಗೆ ಬರೋದಾದರೆ ಸೀರಿಯಲ್ ಕಿಲ್ಲರ್ಗೆ ಮಾಡಿರುವಂಥ ಕಥೆಯಲ್ಲಿ ಆಮೇಲೆ ಆ ಕಥೆನ ಎಳೆದುಕೊಂಡು ಹೋದಾಗ ಅವರು ಯಾಕೆ ಕ್ರಿಮಿನಲ್ ಆದರು ಅನ್ನೋ ಫ್ಲ್ಯಾಶ್ ಬ್ಯಾಕ್ ಮೇನ್ ಇನ್ಸಿಡೆಂಟ್ ಮಾತ್ರ ತೋರಿಸಿ ಬೇರೆ ಕ್ಯಾರೆಕ್ಟರ್ಸ್ನ ಮುಚ್ಚಾಕಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೊಂದು, ಈ ಸಮಯದಲ್ಲಿರುವ ಕ್ಯಾರೆಕ್ಟರ್ಸ್ ಪಾತ್ರಕ್ಕೆ ಸಂಭಾಷಣೆಗಳು ಸಿಕ್ಕಿಲ್ಲ. ಸಿನಿಮಾ ಒಂದು ಮೊನೋಟೋನಸ್ ಆಗಿದ್ದು ಒಂದು ಯೂಟ್ಯೂಬ್ನಲ್ಲಿ ನಡೆಯುವಂಥ ಇಂಟರ್ವ್ಯೂ ಥರ ನೋಡೋದು. ರಾಧೇಯ ಸಿನಿಮಾದಲ್ಲಿ ಅಜಯ್ ಅವರು ಕ್ರೈಮ್ ಅಂದರೆ ಒಬ್ಬ ರಾಕ್ಷಸನ ಪಾತ್ರದಲ್ಲಿ ನಟಿಸಿದ್ದಾರೆ. ಇವರ ಜೋಡಿಯಾಗಿ ಸೋನಲ್ ಅವರು ಕ್ರೈಮ್ ರಿಪೋರ್ಟರ್ ಪಾತ್ರದಲ್ಲಿ, ಆ ಸುಳಿವನ್ನು ಭೇದಿಸುವ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಯಾರೆಲ್ಲ ಅಜಯ್ ಅವರ ಫ್ಯಾನ್ಸ್ ಇದ್ದೀರಾ ಅವರೆಲ್ಲರಿಗೂ ಹಬ್ಬನೇ ಅಂತ ಹೇಳ್ಬೋದು. ಆಫ್ಟರ್ ಎ ಲಾಂಗ್ ಟೈಮ್ ಅಜಯ್ ಅವರು ರಾಧೇಯ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ. ಯಾರೆಲ್ಲ ಇನ್ನೂ ಈ ಸಿನಿಮಾವನ್ನು ನೋಡಿಲ್ಲ ಅವರೆಲ್ಲ ಹೋಗಿ ಚಿತ್ರಮಂದಿರದಲ್ಲೇ ನೋಡಿ ಅಂತ ಹೇಳುತ್ತಾ ನನ್ನ ಈ ರಿವ್ಯೂವನ್ನು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.